ತಾಲೂಕಿನ ಕಟಗೇರಿ ಗ್ರಾಮ ಪಂಚಾಯಿತ ವ್ಯಾಪ್ತಿಯಲ್ಲಿ ಗ್ರಾಮಸಭೆ ನಡೆಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ ಬಳೋಜ ಮಾತನಾಡಿ, ಗ್ರಾಪಂ ವ್ಯಾಪ್ತಿಯಲ್ಲಿ ನಡೆದ ವಿವಿಧ ಯೋಜನೆಯಲ್ಲಿ ಕೈಗೊಂಡ ಕಾರ್ಯಗಳ ಮಾಹಿತಿ ನೀಡಿದರು. ಗ್ರಾಮಸ್ಥರು, ರೈತ ಸಂಘದ ಪದಾಧಿಕಾರಿಗಳು ವಿಳಂಬವಾಗುತ್ತಿರುವ ಕಾಮಗಾರಿ ಕುರಿತು ವಿವರಣೆ ಪಡೆದರು. ಈಗಾಗಲೇ ಪೂರ್ಣಗೊಂಡ ಹಲವಾರು ಯೋಜನೆಗಳು ಚರ್ಚೆಗೆ ಬಂದವು. ನರೇಗಾ ಯೋಜನೆಯ ಕಾಮಗಾರಿ ಕುರಿತು ಚರ್ಚಿಸಲಾಯಿತು. ಮಾಹಿತಿ ಅಪೂರ್ಣ ಇದೆ ಎಂದಾಗ ಸಮಗ್ರ ಮಾಹಿತಿ ನೀಡುವುದಾಗಿ ಪಿಡಿಒ ಹೇಳಿದ ನಂತರ ಸಭೆ ಮುಕ್ತಾಯಗೊಳಿಸಲಾಯಿತು. ತಾಲೂಕಾ ನೋಡಲ್ ಅಧಿಕಾರಿ ಅಶೋಕ ಆಜೂರ, ಅಧ್ಯಕ್ಷ ಗುರುಪಾದ ಸವದಿ, ಉಪಾಧ್ಯಕ್ಷೆ ಸುನಂದ ಕಟಗೇರಿ, ಬಾಬಾಸಾಬ ಅವತಾಡೆ, ಬಸವರಾಜ ಸೊನ್ನದ, ಬಸಪ್ಪ ಗಣಿ, ಸಂಜೀವ ತಳವಾರ, ಗ್ರಾಪಂ ಸಿಬ್ಬಂದಿ, ಸದಸ್ಯರು, ಗ್ರಾಮಾಡಳಿತ ಅಧಿಕಾರಿಗಳು, ಗ್ರಾಮಸ್ಥರು, ರೈತ ಸಂಘದ ಪದಾಧಿಕಾರಿಗಳು ಇದ್ದರು. ಡಿಸಿ ಆದೇಶ ಮಾಡಿ ಪಂಚಾಯತ್ ಪಟ್ಟದಲ್ಲ ತಹಸೀಲ್ದಾರ್ ಪಟ್ಟದಲ್ಲ ಯಾರು ಪಟ್ಟದ 16 ಬ್ಯಾಟ್ಗೂ ಬಲ್ಲು ಯಾವ್ರಿ 200 ಬಲ್ಲಿಗೆ 1,54,000 ರೂಪಾಯಿ ಬಿಲ್ ಹಾಕ. ಬಹುಶಃ ಅದ ಇಲ್ಲೆಲ್ಲಿ ಸಿಗಂಗಿಲ್ಲ ಅಂತ ಬಲ್ಗಳು. ಅಂದ್ರೆ 1,54,000 ರೂಪಾಯಿ ಬಿಲ್ 16 ಬ್ಯಾಟ್ ಫೋಟೋದ್ರಾಗ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದು. ಏನಿದೆ, ಎಲ್ಲಿ ಹಾಕಿರಿಪ್ಪ, ಯಾವ ಲೊಕೇಶನ್ ಹಾಕಿರಿ? 1,54,000 16 ಬ್ಯಾಟ್ಗೂ ಬಲ್ಲು ಇವು. ನೀವು ಟೋಟಲ್ ಆಗಿ ಹೇಳ್ರಿ 5 ಜಲಕುಂಭ ಯಾವ ಏರಿಯಾದಾಗ ನಿಮ್ಮಲ್ಲಿ ಏನು ಸಮಸ್ಯೆ ಜವಾಬ್ದಾರಿ ನಾವು ಹೇಳ್ತೇನಿಲ್ಲ ನಿಮ್ಗೆ. ಆ ಜಾಗ ಹೋಗತ್ತೆ ಹಂಗ ಕಾಪಿ ಕೊಡ್ರಿ, ಕಾಪಿ ಕೊಟ್ಟು ಕಟಗೇರಿ ಗ್ರಾಮದಲ್ಲಿ ಗ್ರಾಮಸಭೆ. ಇಲ್ಲಿ ಕೆಲವು ಇಲಾಖೆಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲಾ ಇಲಾಖೆಗಳಿಂದ ಬರುವ ಅನುದಾನಗಳಿಂದ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ಅದಕ್ಕೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ಗ್ರಾಮೀಣ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎನ್ನುವ ಗ್ರಾಮ ಸರ್ಕಾರ ಇದು. ಈ ಉದ್ದೇಶ ಈಡೇರಬೇಕು ಎಂದರೆ ಗ್ರಾಮಸಭೆಗಳ ಪಾತ್ರ ಮುಖ್ಯ. ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರ ಜೊತೆ ಸಮಾಗಮವಾಗಿ ಚರ್ಚೆ ಮಾಡಿ ಪಾರದರ್ಶಕ ಆಡಳಿತ ನೀಡಲು ಸಹಾಯಕಾರಿಯಾಗುತ್ತದೆ. ಒಟ್ಟಾರೆಯಾಗಿ ಗ್ರಾಮಸಭೆಗಳಿಂದ ಅಭಿವೃದ್ಧಿಗೆ ಒತ್ತು ನೀಡಬಹುದು.